ಚಂಡ ಪ್ರಚಂಡರು ಏನು ಬಂದಿರಿ? ಒಡೆಯರಡಿಗರಗುದ ಒಡನೆ ಬೇಲ್ದರು ದೊರೆಯೇ ನುಡಿಯಲೆ ಅಡದಿರುವ ಪರ್ಯಾಯ ಜಡಜೊಂಬವನೋರ್ವ ಮಡದಿಯನ್ನು ಜಜಿಸಿ ನಮ್ಮೊಡೆಯ ನಿನಗಾಗಿ ಕಳುಹಿದನು ಒಡೆಯ ನಿನಗಾಗಿ ಕಳುಹಿದ ಅರಮನೆಯಲ್ಲೇ ಕುಳಿತು ಬೇಸರವಾಯಿತು ಅನ್ನುವಂತಹ ಉದ್ದೇಶದಿಂದ ಉಪವನಕ್ಕೆ ಹೋಗಿದ್ದೆವು. ವನವಿಹಾರವನ್ನು ಕೈದು ಆ ಬಳಿಕ ನಂದಿನಿ ತೀರದತ್ತ ಹೋಗಿದ್ದೆವು. ಏನು ವಿಶೇಷ? ನಂದಿನಿ ತೀರದಲ್ಲಿ ಒಂದು ವಿಶೇಷ ಯಾವುದು? ನದಿಯ ಮಧ್ಯದಲ್ಲಿ ದೊಡ್ಡ ಬಂಡೆ. ಮೊದಲಿಂದ ಇತ್ತಲ್ಲ ಅದು. ಆದ್ರೆ ಮಧ್ಯ ಬಂಡೆಯಲ್ಲಿ ಒಂದು ವಿಶೇಷತೆ. ಏನದು? ಸುಂದರಿಯಾದಂತಹ ಸ್ತ್ರೀಯರು ಅದರಲ್ಲಿ ಕುಳಿತುಕೊಂಡಿದ್ದಾಳೆ. ಯಾರಪ್ಪ ಅಲ್ಲಿ ಬಂದು ಕುಳಿತು? ಯಾರು ಅಂತ ಗೊತ್ತಾಗ್ಲಿಲ್ಲ. ಸುಂದರಿಯಾಗಿದ್ದಾಳೆ. ಸೌಂದರ್ಯದಲ್ಲಿ ಮುರುವುದವಂತೆ. ಮಾದಕ ಮೋದಕ ಆಲಾದಕ ಇವಳದು ಮಾದಕ ಸೌಂದರ್ಯ. ಮಾದಕ ಸೌಂದರ್ಯದಿಂದ ಒಪ್ಪುತ್ತಿರುವಂತಹ ಹೆಣ್ಣು. ಆ ವಿಚಾರವು ನನಗೆ ಯಾಕೆ ಹೇಳಿದ್ರಿ? ನಮಗನಿಸುವುದು ಪ್ರಭು, ಮೂರು ಲೋಕದಲ್ಲಿ ನೀವು ಮೆರೆದಾಡುತ್ತಾ ಇದ್ದೀರಿ ಅನ್ನುವುದು ಬ್ರಹ್ಮದೇವರಿಗೆ ಗೊತ್ತಾಗಿದೆ. ಅವನ ಅವಕಾಶವನ್ನು ಬಿಟ್ಟು ನೂತನವಾಗಿ ಸೃಷ್ಟಿಯನ್ನು ಗೊಳಿಸಿ ನಿಮಗಾಗಿ ನಮ್ಮ ಒಡೆಯನಿಗೆ ಬೇಕಾಗಿ ನೂತನವಾದಂತಹ ಸೃಷ್ಟಿಯನ್ನು ಮಾಡಿ ನಿಮ್ಮಲ್ಲಿಯೇ ಕಳಿಸಿಕೊಟ್ಟಿದ್ದಾನೆ. ನನಗೇನು ಕೊರತೆ ಆಗಿದೆ ಇಲ್ಲಿ? ನಿಮ್ಮ ಅತ್ತಿಗೆ ಇಲ್ವಾ ಯಶೋಮತಿ? ಪ್ರಭು, ಅವರ ಬಗ್ಗೆ ಹೇಳುವುದಕ್ಕೆ ನಾವು ಎಷ್ಟದವರು ಹೇಳಿ. ಅವರು ಚಂದ್ರ ಸಮಾನರಾದ್ರೆ ಕೋಟಿ ಸೂರ್ಯ ಸಮಯ ಉಳ್ಳಂತಹ ಪ್ರಭೆ ಉಳ್ಳಂತಹ ಆಕೆ. ನೋಡಬೇಕು ನೋಡಬೇಕು. ಅನುಪಮವಾದಂತಹ ಸೌಂದರ್ಯವತಿ. ನಿಜವೇ? ಚಿತ್ತ ಜನ ಸರಗತಿಗೆ ಬಾಳನೂತ ಮತ ಕಾಶಿನಿಯನು ವರಿಸದಿರೆ ಆ ಮತ ಕಾಶಿನಿಯನು ವರಿಸದಿರೆ ಎಂದೆನು ನಿರ್ಧರಿಸಿ. ಪ್ರಚಂಡರೇ, ನೀವಾಡಿದಂತಹ ವಚನದಿಂದ ನಾನು ಈಗಾಗಲೇ ಪ್ರಭಾವಿತನಾಗಿದ್ದೇನೆ. ಮನಸ್ಸು ನನಗಿಂತ ಮೊದಲಾಗಿ ಹರಿದದ್ದರಿಂದಲೇ ಇರಬೇಕು. ನಂದಿನಿ ತೀರದ ಹೆಣ್ಣನ್ನು ಕೈ ಹಿಡಿಯಬೇಕು ಅನ್ನುವಂತಹ ನಿರ್ಣಯಕ್ಕೆ ನಾನು ಈಗಾಗಲೇ ಬಂದಾಗಿ ಹೋಗಿದೆ. ಆದ್ದರಿಂದ ನೀವು ಒಳಗಿದ್ದುಕೊಳ್ಳಿ, ನಾನು ಮುಂದುವರಿಯುವೆ.